ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿಂಚಣಿ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ನಮಸ್ಕಾರ ಸ್ನೇಹಿತರೆ, ಕನ್ನಡ ವಾಹಿನಿ ಚಾನಲ್ಗೆ ಸ್ವಾಗತ. ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮಾರ್ಚ್ ತಿಂಗಳ ಪಿಂಚಣಿ ಏನಿದೆಯಲ್ಲ ಜಮಾ ಆಗಲಿಕ್ಕೆ ಪ್ರಾರಂಭ ಆಗಿದೆ. ಯಾರ್ಯಾರು ಪಿಂಚಣಿಯನ್ನು ಪಡಿತಾ ಇದ್ದೀರಾ, ಅಂಗವಿಕಲರಿಗೆ ಅಷ್ಟೇ ಅಲ್ಲ 60 ವರ್ಷದ ಮೇಲ್ಪಟ್ಟ ಹಿರಿಯರಿಗೂ ಕೂಡ ಜಮಾ ಆಗ್ತಾ ಇದೆ. ಈ ರೀತಿಯಾಗಿ ವಿಧವಾ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ. ಯಾರ್ಯಾರು ಪೆನ್ಷನನ್ನು ತಗೊಳ್ತಾ ಇದ್ದೀರಾ, ಟೋಟಲ್ ಆಗಿ ಪಡ್ಕೊಳ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಗುಡ್ ನ್ಯೂಸ್ ಇದೆ. ಪಿಂಚಣಿ ಡಬಲ್ ಆಗ್ತದೆ ಎಂದು ಕೇಂದ್ರ ಸರ್ಕಾರದಿಂದ ಈಗಾಗಲೇ ರಾಜ್ಯಗಳು ಪಿಂಚಣಿ ಮಾಡ್ತಾವ. ಅಂದರೆ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಪಿಂಚಣಿ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ರಾಜ್ಯ ಸರ್ಕಾರಗಳು ಕೂಡ ಪಿಂಚಣಿಯನ್ನು ಜಾಸ್ತಿ ಮಾಡ್ತಾವೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಚ್ಚಳ ಆಗಿದೆ. ಎಷ್ಟು ಹೆಚ್ಚಳ ಆಗಿದೆ ಈಗಾಗಲೇ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಯಾವ ಪಿಂಚಣಿ ಜಮಾ ಆಗ್ತಾ ಇದೆ ಎಲ್ಲನೂ ನೋಡ್ಕೊಂಡು ಬರೋಣ. ಹಾಗೆ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿವೆ. ಡಿಜಿಟಲೀಕರಣಕ್ಕೆ ಕೂಡ ಹೆಚ್ಚು ಒತ್ತಡವನ್ನು ನೀಡಲಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ. ಪಿಂಚಣಿ ಸುಮಾರು 20ನೇ ತಾರೀಕುವರೆಗೂ ಕೂಡ ಹೋಗ್ತಾನೇ ಇದೆ. ಹೀಗಾಗಿ ನಿಮಗೆ ಬ್ಯಾಂಕುಗಳಿಗೆ ಹೋಗಿ ಬಂದು ಸಾಕಾಗಿರುತ್ತೆ. ಒಂದು ವೇಳೆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ರೆ ಆ ಒಂದು ಆ್ಯಪ್ ನಿಮಗೆ ಅಂದರೆ ನಿಮಗೆ ಪೆನ್ಷನ್ ಬರ್ತಿದ್ದಂಗೆ ನೋಟಿಫಿಕೇಷನ್ನ ನೀಡುತ್ತೆ. ಪ್ರತಿಯೊಂದು ತಿಂಗಳ ಹಣ ಜಮಾ ಆಗಿದೆ ಇಲ್ವಾ ಅನ್ನುವಂಥ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡುತ್ತೆ ಆ ಒಂದು ಆ್ಯಪು. ಯಾವ ಆ್ಯಪ್ ಅಂತ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಗೌರ್ಮೆಂಟ್ ಆ್ಯಪ್ ಇರುತ್ತೆ. ಪಿಂಚಣಿ ಈಗ ನೋಡಿ ಮಾರ್ಚ್ ತಿಂಗಳಿನಲ್ಲಿ ರಾಜ್ಯ ಸರ್ಕಾರ ಬರ್ತಕ್ಕಂಥ ಪಿಂಚಣಿ ಜಮಾ ಆಗಲಿಲ್ಲಪ್ಪ ಅಂದರೆ ಆಲ್ರೆಡಿ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಕೂಡ ನಿಮಗೆ ವೇಟ್ ಮಾಡಿಸ್ತಾನೇ ಇದೆ. ಹಾಗೆ ಈ ತಿಂಗಳು ಮುಂದಿನ ತಿಂಗಳಿಗೆ ಹಾಕೋದು, ಮುಂದಿನ ತಿಂಗಳು ಆಚೆ ಮುಂದಿನ ತಿಂಗಳು ಹಾಕೋದು, ಆ ರೀತಿಯಾಗಿ ತೊಂದರೆ ಆಗ್ತಾನೇ ಇದೆ. ಹಾಗಾಗಿ ಸರ್ಕಾರದಷ್ಟು ಈ ಒಂದು ಒಳ್ಳೆಯ ಆ್ಯಪ್, ಬೆಸ್ಟ್ ಆ್ಯಪ್ ಈ ಒಂದು ಇನ್ನು ಹಿರಿಯರಿಗೆ, ವಿಧವೆ, ಅಂಗವಿಕಲರಿಗೆ ಜಮಾ ಆಗ್ತಾ ಇದೆಯಾ? ಓಕೆ, ಪಿಂಚಣಿ ಹೆಚ್ಚಳ ಆಗಿದೆ ಅನ್ನುವಂತಹ ನೋಡಿಕೊಳ್ಳೋಣ. ನೀವು ಹಿರಿಯರು ಕೂಡ ಕೇಳ್ಬೋದು, ನಿಮಗೆ ಹೆಚ್ಚಾಗಿದೆ ಅಂತ ಹೇಳಿಬಿಟ್ಟು. ಇಲ್ಲ ನಿಮಗೆ ಆಗಿಲ್ಲ, ಅಂಗವಿಕಲರಿಗೂ ಕೂಡ ಆಗಿಲ್ಲ, ವಿಧವಾ ಮಹಿಳೆಯರಿಗೆ ಮಾತ್ರ ಆಗಿರುವಂಥದ್ದು. ಯಾವ ವಿಧವೆಯರು ಇರ್ತೀರಾ, ಗಂಡಂದಿರು ಮರಣ ಹೊಂದಿರ್ತಾರೆ, ಅಂತಹ ಮಹಿಳೆಯರಿಗೆ ಮಾತ್ರ ಈ ಒಂದು ಪೆನ್ಷನ್. ಹಾಗಾದರೆ ಒಂದು ವೇಳೆ ಮರಣ ಹೊಂದಿದ್ದು ನಿಮಗೆ ಪೆನ್ಷನ್ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಈ ಒಂದು ವಿಡಿಯೋನ ಮಾಡಿ ತಿಳಿಸ್ತೀನಿ. ಮುಂದೆ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಹಾಕಬೇಕು, ಹಾಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಮುಂದೆ ತಿಳಿಸ್ಕೊಡ್ತೀನಿ, ಅಂದರೆ ಮುಂದಿನ ವಿಡಿಯೋಗಳಲ್ಲಿ. ಹಾಗೇನ ರಾಜ್ಯ ಸರ್ಕಾರದಲ್ಲಿನೂ ಕೂಡ 900ದಿಂದ 2200ರವರೆಗೂ ಕೂಡ ಪಿಂಚಣಿ ಸೌಲಭ್ಯ ಹೆಚ್ಚಿಗೆ ಆಗ್ತಕ್ಕಂಥ. ಇನ್ನು ವಿಧವಾ ಮಹಿಳೆಯರಿಗೆ ಮಾತ್ರ ಆಗಿದೆ 900 ಇದ್ದಿದ್ದು, ಈಗ 2200 ಆಗಿದೆ ಅಂತ